ಸಂದರ್ಭದಲ್ಲಿ ಸಾಕಷ್ಟು ವಿಚಾರವನ್ನು ಸಿಟಿ ರವಿ ಅವರು ಜಡ್ಜ್ ಮುಂದೆ ಹೇಳ್ತಾ ಇದ್ದಾರೆ. ನನ್ನ ಮೇಲೆ ನಿನ್ನೆ 3 ಬಾರಿ ಅಟ್ಯಾಕ್ ಆಯ್ತು ಅಂತ ಹೇಳಿದ್ದಾರೆ. ಪೊಲೀಸರು ರಾತ್ರಿ ಎಲ್ಲ ನನಗೆ ಉಪವಾಸ ಇಟ್ಟಿದ್ದಾರೆ, ಊಟ ಕೊಟ್ಟಿಲ್ಲ, ಅದನ್ನು ಕೂಡ ಹೇಳ್ತಾ ಇದ್ದಾರೆ. ನನ್ನ ಮೇಲೆ ದೈಹಿಕವಾಗಿ ದಾಳಿ ಆಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ. ನಾನು 0 FIRಗೆ ಮನವಿಯನ್ನ ಮಾಡಿದ್ದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಪೊಲೀಸರು FIR ಅನ್ನ ಮಾಡಿದ್ದಾರೆ. ಸೊ ಕಾನೂನಾತ್ಮಕವಾಗಿ ಸಾಕಷ್ಟು ಆಪ್ಷನ್ಸ್ಗಳಿಗಿರುತ್ತೆ. ಸೊ ಆ ಆಪ್ಷನ್ಸ್ಗಳಿಗೇನು ಅನ್ನೋದು ಚೆನ್ನಾಗೇ ಬಲ್ಲವರಿಗಾದರೆ ಓಕೆ, ನಾನು ಹಿಂಗೆ ಹೇಳಿದ್ದೆ, ಹಿಂಗೆ ಕೇಳಿದ್ದೆ, ಹಿಂಗೆ ಮಾಡಿದ್ರು ಅಂತ. ಜನಸಾಮಾನ್ಯರು ಯಾರಾದರೂ ಈ ಥರ ಅರೆಸ್ಟ್ ಆಗಿದ್ರೆ ಇಷ್ಟೆಲ್ಲ ಸೀನ್ ಆಗ್ತಿತ್ತಾ ಅನ್ನೋದೊಂದು ಪ್ರಶ್ನೆ. ಬಟ್ ಸಿಟಿ ರವಿ ಅವರು ಎಲ್ಲವನ್ನು ಕೂಡ ಕೇಳ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ನನ್ನ ಮೇಲೆ 3 ಬಾರಿ ಅಟ್ಯಾಕ್ ಆಯಿತು, ಪೊಲೀಸರು ನಂಗೆ ಊಟನೂ ಕೊಟ್ಟಿಲ್ಲ, ರಾತ್ರಿ ಎಲ್ಲ ನನ್ನನ್ನು ಉಪವಾಸ ಇಟ್ಟಿದ್ದಾರೆ. ಅದಲ್ಲದೆ ನಾನು FIR ಬಗ್ಗೆ ಕೂಡ ಮಾತನಾಡಿದ್ದೆ, ಅದ್ರ ಬಗ್ಗೆ ಕೂಡ ಅವ್ರು ನನಗೇನು ಡೀಟೇಲ್ ಕೊಟ್ಟಿಲ್ಲ. ವೈಯಕ್ತಿಕವಾಗಿಯೂ ನನ್ನ ಮೇಲೆ ದಾಳಿ ಆಗಿದೆ. ನಾನು 0 FIR ಮಾಡಬೇಕು ಅಂತ ಮನವಿ ಮಾಡಿದ್ದೆ, ಆದರೆ ಇವರು FIR ಮಾಡಿದ್ದಾರೆ. ಸೊ ಈ ಎಲ್ಲ ವಿಚಾರವನ್ನು ಸಿಟಿ ರವಿ ಅವರು ನ್ಯಾಯಾಧೀಶಿಯವರ ಮುಂದೆ ಹೇಳ್ತಾ ಇದ್ದಾರೆ. ಆದರೆ ಮಿನಿಸ್ಟರ್ ಮೇಲೆ FIR ಅನ್ನ ಮಾಡಿಲ್ಲ, ಇದು ಅಪರಾಧ ಅಲ್ವಾ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಿಟಿ ರವಿ ಅವರೇ ಕೇಳ್ತಾ ಇದ್ದಾರೆ, ನನ್ನ ಮೇಲೆ 3 ಬಾರಿ ಅಟ್ಯಾಕ್ ಆಯಿತು, ಏನೇನಾಯಿತು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಪೊಲೀಸರು ಯಾವ ರೀತಿಯಾಗಿ ನಡೆಸ್ಕೊಂಡ್ರು ಅನ್ನುವಂಥ ವಿಚಾರವನ್ನು ಕೂಡ ಪ್ರಸ್ತಾಪಿಸ್ತಾ ಇದ್ದಾರೆ. ರಾತ್ರಿ ಎಲ್ಲ ನಂಗೆ ಊಟ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದು ಸಿಟಿ ರವಿ ಅವರು ಕೋರ್ಟ್ನಲ್ಲಿ ಮಾತನಾಡ್ತಾ ಇರೋದು. ನ್ಯಾಯಾಧೀಶರು ಕೇಳುವಂಥ ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೊಡ್ತಾ ಇರೋದು. ನ್ಯಾಯಾಧೀಶರು ಊಟ ಮಾಡಿದ್ರ, ನೆನ್ನೆ ರಾತ್ರಿ ಊಟ ಕೊಟ್ರಾ, ನಿಮ್ಮನ್ನು ಹೆಂಗೆ ನೋಡಿಕೊಂಡ್ರು ಪೊಲೀಸರು ಅಂತ ಕೇಳಿದಾಗ, ಇಲ್ಲ, ನನಗೆ ಎಲ್ಲ ಕಡೆ ಸುತ್ತುವರಿಸಿದ್ದಾರೆ, ಕಾಡು, ಕಬ್ಬಿನ ಗದ್ದೆ, ಮತ್ತು ಅಲ್ಲಿ ಇಲ್ಲಿ ಅಂತೆಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಸ್ಮಾರ್ಟ್ ವಾಚ್ನಲ್ಲಿ ಮಾತನಾಡ್ತಾ ಇದ್ದೆ, ವಾಚ್ ಕಿತ್ಕೊಂಡಿದ್ರು ಅಂತ ಹೇಳ್ತಾ ಇದ್ರಲ್ಲ ಸಿಟಿ ರವಿ ಅವರು, ಆ ವಿಚಾರ ಅದನ್ನು ಕೂಡ ಕಿತ್ತುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಫೋನು ಕಿತ್ಕೊಂಡಿದ್ದಾರೆ, ನನ್ನ ವಾಚು ಕಿತ್ಕೊಂಡಿದ್ದಾರೆ. ನಮ್ಮ ವಕೀಲರನ್ನ ಠಾಣೆಗೆ ಬರೋದಕ್ಕೂ ಕೂಡ ವಿಳಂಬ ಮಾಡಿದ್ದಾರೆ, ಬಿಟ್ಟಿಲ್ಲ. ವಕೀಲರು ಬರ್ತಿದ್ದಂಗೆ ಬಿಡಬೇಕಾಗಿತ್ತು. ವಿಪಕ್ಷ ನಾಯಕರು ಬಂದರೂ ಕೂಡ ಠಾಣೆಗೆ ಬಿಡಲಿಲ್ಲ. ಈಗ ತಾನೇ ಸಿದ್ದರಾಮಯ್ಯನವ್ರು ಮಾತಾಡ್ತಾ ಹೇಳ್ತಾ ಇದ್ರು, ಮತ್ತು DK ಶಿವಕುಮಾರ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಇವರೆಲ್ಲ ಗುಂಪಾಗಿ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಮೀಟಿಂಗ್ ಮಾಡಿದ್ದಾರೆ ಅಂತ. ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಅವ್ರನ್ನೆಲ್ಲ ಒಳಗೆ ಬರೋಕ್ಕೆ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ನ ಹತ್ರ ವಾಚ್ ಇತ್ತು, ಸ್ಮಾರ್ಟ್ ವಾಚ್ ಇತ್ತು. ಈಗ ಸ್ಮಾರ್ಟ್ ವಾಚ್ ಅಂದರೆ ಎಲ್ರಿಗೂ ಗೊತ್ತಿದ್ದಲ್ಲ, ಅದ್ರಲ್ಲಿ ಕಾಲ್ಸ್ ಎಲ್ಲ ರಿಸೀವ್ ಮಾಡ್ಬೋದು, ಮೆಸೇಜಸ್ ಎಲ್ಲ ನೋಡ್ಬೋದು. ಸೊ ಆ ಸ್ಮಾರ್ಟ್ ವಾಚಲ್ಲಿ ಮಾತಾಡ್ತಾ ಇದ್ರಂತೆ ಇವರು ಪೊಲೀಸರ ಬಳಿ. ಆ ವಾಚನ್ನು ಕೂಡ ಕಿತ್ಕೊಳ್ಳುವಂಥ ಪ್ರಯತ್ನ ಆಗಿದೆ. ಜೊತೆಗೆ ನಮ್ಮ ವಕೀಲರನ್ನು ಬಿಟ್ಟಿಲ್ಲ. ಇದು ಕೂಡ ಹೀಗಾಗಿದ್ದಲ್ಲಿ ಪೊಲೀಸರ ಎಡವಟ್ಟಾಗತ್ತೆ. ಯಾರೇ ಆರೋಪಿ ಸ್ಥಾನದಲ್ಲಿ ಇದ್ರೂ, ಯಾರನ್ನೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದ್ರೂ ಅವರ ವಕೀಲರನ್ನು ಭೇಟಿ ಮಾಡುವ ಅವಕಾಶ ಇರುತ್ತೆ. ಅವರ ವಕೀಲರನ್ನ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. ಆದರೆ ಇಲ್ಲಿ ವಕೀಲರನ್ನ ಭೇಟಿ ಮಾಡೋದಕ್ಕೆ ಬಿಟ್ಟಿಲ್ಲ ಅಂತೆ, ಸ್ವಲ್ಪ ವಿಳಂಬ ಮಾಡಿದ್ದಾರಂತೆ ಬೇಕು ಅಂತ. ಸೊ ಆ ವಿಚಾರವನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ವಿಪಕ್ಷ ನಾಯಕರು ನನ್ನ ನೋಡೋಕ್ಕೆ ಅಂತ ಬಂದ್ರು, ಅವರನ್ನು ಕೂಡ ಬಿಟ್ಟಿಲ್ಲ. ನ್ಯಾಯಾಧೀಶರ ಎದುರು ಸಿಟಿ ರವಿ ಸಾಲು ಸಾಲು ಆರೋಪಗಳನ್ನ ಪೊಲೀಸ್ ಇಲಾಖೆಯ ಮೇಲೆ, ಪೊಲೀಸರ ಮೇಲೆ ಮಾಡ್ತಾ ಇದ್ದಾರೆ. ಒಂದು, ನಮ್ಮ ಮನೆಯವ್ರಿಗೂ ಕೂಡ ವಿಚಾರ ತಿಳಿಸಿಲ್ಲ, ಹಿಂಗೆ ಅರೆಸ್ಟ್ ಮಾಡಿದ್ದೀವಿ ಅಂತ. ಇನ್ನೊಂದು, ನಾನೇ ಕೇಳಿದ್ರು ಯಾಕೆ ಅರೆಸ್ಟ್ ಮಾಡಿದ್ದೀರಾ ಅಂತ ಅದಕ್ಕೂ ಹೇಳಿಲ್ಲ. ಮತ್ತೊಂದು, ನಾನು ಫೋನಲ್ಲಿ ಮಾತಾಡಿ ಯಾರಿಗಾದ್ರೂ ಹೇಳೋಣ ಅಂತಂದರೆ ಫೋನು ಕಿತ್ಕೊಂಡು. ಸ್ಮಾರ್ಟ್ ವಾಚ್ ಇತ್ತು, ಅದರಲ್ಲಾರು ಹೇಳೋಣ ಅಂದರೆ ಅದನ್ನೂ ಕಿತ್ಕೊಳ್ಳೋ ಪ್ರಯತ್ನ ಮಾಡು. ಇನ್ನು ನಮ್ಮ ವಕೀಲರು ಬಂದಿದ್ರು ನನ್ನ ಭೇಟಿ ಆಗೋದಕ್ಕೆ ಅಂತ ಇಮಿಡಿಯೇಟಾಗಿ ಅವರನ್ನು ನನ್ನ ಹತ್ರ ಮಾತಾಡೋಕ್ಕೆ ಬಿಟ್ಟಿಲ್ಲ. ಇನ್ನು ನಮ್ಮ ನಾಯಕರುಗಳು ಬಂದಿದ್ರು ನನ್ನ ಹತ್ರ ಮಾತಾಡೋಕ್ಕೆ ಅಂತ ಅವರನ್ನು ಕೂಡ ನನ್ನನ್ನು ಮೀಟ್ ಮಾಡೋಕ್ಕೆ ಬಿಟ್ಟಿಲ್ಲ. ಸೊ ಪೊಲೀಸರು ಏನೇನು ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ನಿನ್ನೆಯೇ ಸಿಟಿ ರವಿ ಅವರು ಮಧ್ಯರಾತ್ರಿ ರೋಡಲ್ಲಿ ಕೂತ್ಬಿಟ್ಟಿದ್ರು, ನಡು ರಸ್ತೆಯಲ್ಲಿ. ಯಾವುದೇ ಕಾರಣಕ್ಕೂ ನಾನು ಇಲ್ಲಿಂದ ಬರಲ್ಲ, ನನ್ನನ್ನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಬೇಕು ಅಂತ ನೀವು ನನ್ನನ್ನು ಹೀಗೆಲ್ಲ ಮಾಡಿಸ್ತಾ ಇದ್ದೀರಾ, ನನ್ನನ್ನು ಮುಗಿಸ್ಬೇಕು ಅಂತಲೇ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ ಪೊಲೀಸರ ಮೇಲೆ ತಿರುಗಿ ಬಿದ್ದಿದ್ರು. ಹೆಂಗೋ ಏನೋ ಎಲ್ಲ ಸೇರಿ ಕರ್ಕೊಂಡು ಹೋಗಿದ್ರು. ಈಗ ನ್ಯಾಯಾಧೀಶರ ಮುಂದೆ ಎಲ್ಲವನ್ನು ಕೂಡ ಹೇಳ್ತಾ ಇದ್ದಾರೆ. ನನಗೆ ಹಿಂಗೆ ಮಾಡಿದ್ರು, ಹಂಗೆ ಮಾಡಿದ್ರು, ಪೊಲೀಸರ ಮೇಲೆ ಗಂಭೀರವಾದಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನನ್ನನ್ನು ಯಾರು ಭೇಟಿ ಆಗೋದಕ್ಕೆ ಬಿಡಲೇ ಇಲ್ಲ, ಯಾರು ಬಂದರೂ ಕೂಡ ಅವಕಾಶ ಮಾಡಿಕೊಡ್ಲಿಲ್ಲ, ನಮ್ಮ ವಕೀಲರೇ ನಮ್ಮನ್ನು ಭೇಟಿ ಮಾಡೋದಕ್ಕೂ ಕೂಡ ಅವಕಾಶ ಮಾಡಿಕೊಡ್ಲಿಲ್ಲ. ಈ ಎಲ್ಲ ವಿಚಾರವನ್ನು ಕೂಡ ಸಿಟಿ ರವಿ ಅವರು ಹೇಳ್ತಾ ಇದ್ದಾರೆ. ಕೋರ್ಟ್ನ ಮುಂಭಾಗದಲ್ಲಿ ಹೈ ಡ್ರಾಮಾ ಆಗ್ತಾ ಇದೆ. ಕೋರ್ಟ್ನ ಒಳಗಡೆ ಸಿಟಿ ರವಿ ಅವರು ಎಳೆಯಾಗಿ ನಿನ್ನೆ ರಾತ್ರಿಯಿಂದ ಏನೆಲ್ಲ ಆಯಿತು ಅದನ್ನು ಹೇಳ್ತಾ ಇದ್ದಾರೆ. ನಂಗೆ ಏನೇನು ಮಾಡಿದ್ರು ಪೊಲೀಸರು ಅನ್ನೋದನ್ನ ಹೇಳ್ತಾ ಇದ್ದಾರೆ.
ಯಾರ್ಯಾರು ಇವ್ರಿಗೆ ಆವಾಜ್ ಹಾಕಿದ್ರು, ಯಾರ್ಯಾರು ಇವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ನನ್ನ ಮೇಲೆ 3 ಬಾರಿ ದೈಹಿಕವಾಗಿ ಹಲ್ಲೆ ಮಾಡುವ ಪ್ರಯತ್ನ ಆಯಿತು, ಅವರನ್ನು ಕೂಡ ಅರೆಸ್ಟ್ ಮಾಡಬೇಕು ಅಲ್ವಾ ಅಂತೆಲ್ಲ ಪ್ರಶ್ನಿಸ್ತಾ ಇದ್ದಾರೆ ಸಿಟಿ ರವಿ ಅವರು. ಸಿಟಿ ರವಿ ಅವರನ್ನು ಅಜ್ಞಾತ ಸ್ಥಳದಲ್ಲಿ ಇರಿಸಲಾಗಿದೆ. ಇವತ್ತು ಬೆಳಗ್ಗೆ ಕರ್ಕೊಂಡು ಬಂದಿರೋದು. ಮಧ್ಯಾಹ್ನ ಸುವರ್ಣಸೌಧದ ಕಾರಿಡಾರ್ನಲ್ಲಿ ಮಂತ್ರಿ ಧಮಕಿಯನ್ನ ಹಾಕಿದ್ರು. ನನಗೆ ನಿನ್ನ ಹೆಣನೇ ಚಿಕ್ಕಮಗಳೂರಿಗೆ ಹೋಗುತ್ತೆ ಅಂತ ಧಮಕಿ ಹಾಕಿದ್ರು. ನ್ಯಾಯಾಧೀಶರೇ ಎದುರು ಎಂಎಲ್ಸಿ ಸಿಟಿ ರವಿ ಆರೋಪಿಸ್ತಾ ಇದ್ದಾರೆ. ಮಧ್ಯಾಹ್ನ ಸುವರ್ಣಸೌಧದ ಕಾರಿಡಾರ್ನಲ್ಲಿ ಮಂತ್ರಿ ನಂಗೆ ಧಮಕಿ ಹಾಕೋದು, ನಿನ್ ಹೆಣನೇ ಚಿಕ್ಕಮಗಳೂರಿಗೆ ಹೋಗುತ್ತೆ ಅಂತ ಧಮಕಿಯನ್ನ ಹಾಕಿದ್ರು. ನ್ಯಾಯಾಧೀಶರ ಎದುರು ಎಂಎಲ್ಸಿ ಸಿಟಿ ರವಿ ಗಂಭೀರ ಆರೋಪಗಳ ಸುರಿಮಳೆ. ನಂಗೆ ಧಮಕಿ ಹಾಕಿದ್ರು, ನಂಗೆ ಜೀವ ಬೆದರಿಕೆ ಇದೆ, ನಂಗೆ ಹೊಡೆದ್ರು, ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಎಲ್ಲವನ್ನ ಕೂಡ ನ್ಯಾಯಾಧೀಶರ ಎದುರು ಎಂಎಲ್ಸಿ ಸಿಟಿ ರವಿ ಹೇಳ್ತಾ ಇದ್ದಾರೆ. ಮಧ್ಯಾಹ್ನನೇ ನನಗೆ ಆವಾಜ್ ಹಾಕಲಾಗಿತ್ತು, ಕಾರಿಡಾರ್ನಲ್ಲಿ ನಿಂತ್ಕೊಂಡು ನನಗೆ ಧಮಕಿ ಹಾಕಿದ್ರು, ನಿನ್ನ ಹೆಣನೇ ಚಿಕ್ಕಮಗಳೂರಿಗೆ ಹೋಗುತ್ತೆ ಅಂತ ಧಮಕಿ ಹಾಕಿದ್ರು. ನ್ಯಾಯಾಧೀಶರ ಎದುರು ಎಂಎಲ್ಸಿ ಸಿಟಿ ರವಿ ಈ ತರದ ಆರೋಪ ಮಾಡಿದರು. ಕೆಲವು ನಿಮಿಷಗಳ ಹಿಂದೆ ಸಿಟಿ ರವಿ ಗಳನೆ ಕಣ್ಣೀರು ಹಾಕಿದ್ರು. ಈಗ ಸಿಟಿ ರವಿ ಅವರು ಎಲ್ಲವನ್ನೂ ಮಾತನಾಡ್ತಾ ಇದ್ದಾರೆ, ಏನೇನಾಗಿತ್ತು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸಿಟಿ ರವಿ ಅವರ ಆರೋಪ ಕೇವಲ ಪೊಲೀಸರ ಮೇಲೆ ಮಾತ್ರ ಅಲ್ಲ, ಕಾಂಗ್ರೆಸ್ನ ಕೆಲವು ನಾಯಕರ ಮೇಲೂ ಕೂಡ ಗಂಭೀರವಾದಂತಹ ಆರೋಪವನ್ನ ನ್ಯಾಯಾಧೀಶರ ಮುಂದೆ ಮಾಡ್ತಾ ಇದ್ದಾರೆ. ಜಾಮೀನು ಸಿಗುತ್ತಾ ಸಿಗಲ್ವಾ ಈ ವಾದ ಎಲ್ಲವನ್ನ ಆಲಿಸಿ ಜಾಮೀನು ಕೊಡ್ತಾರೋ ಅಥವಾ ಕೊಡಲ್ವೋ, ನ್ಯಾಯಾಂಗ ಬಂಧನ ಆಗುತ್ತೋ ಅಥವಾ ಇಲ್ವೋ ಪ್ರಶ್ನೆ. ಸಿಕ್ಕಾಪಟ್ಟೆ ಹೈಡ್ರಾಮಾ ನಿನ್ನೆ ಮಧ್ಯಾಹ್ನದಿಂದ ಶುರು ಆಗಿದೆ. ಇದೀಗ ಸಿಟಿ ರವಿ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾ ಇದ್ದ ಹಾಗೇನೆ ಏನೆಲ್ಲ ಆಯ್ತೋ ಆ ಎಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದಾರೆ, ಕೆಲವೊಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನ್ಯಾಯಾಧೀಶರು ಏನ್ ಹೇಳ್ತಾರೆ, ನ್ಯಾಯಾಧೀಶರ ತೀರ್ಪು ಏನಾಗಿರುತ್ತೆ, ನ್ಯಾಯಾಧೀಶರ ಆದೇಶದಲ್ಲಿ ಏನಿರುತ್ತೆ, ಸಹಜವಾಗಿ ಕುತೂಹಲ. ಎಲ್ಲರ ಚಿತ್ತ, ಕಾಂಗ್ರೆಸ್ಸು, JDS, ಬಿಜೆಪಿ ಎಲ್ಲರ ಚಿತ್ತ ಬೆಳಗಾವಿಯ ಕೋರ್ಟ್ನತ್ತ. ಮಧ್ಯಂತರ ಬೇಲ್ಗೆ ಮನವಿ ಮಾಡಿದ ರವಿ ಪರ ವಕೀಲ ಮಧ್ಯಂತರ ಬೇಲ್ ಬೇಕು ಅಂತ ಅಪ್ಲೈ ಮಾಡಿದ್ದಾರೆ. ಜಾಮೀನು ನೀಡುವಂತೆ ರವಿ ಪರ ವಕೀಲ ಜಿರಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಧ್ಯಂತರ ಬೇಲ್ಗೆ ಮನವಿಯನ್ನ ಮಾಡಿದ್ದಾರೆ. ಸಿಟಿ ರವಿ ಅವರ ಪರವಾದಂತ ವಕೀಲರು ಜಾಮೀನು ಕೊಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಜಾಮೀನು ನೀಡಿ ಅಂತ ರವಿ ಪರ ವಕೀಲ ಮನವಿ ಮಾಡಿದ್ದಾರೆ. ವಕೀಲ MB ಜಿರಲಿ ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಈಗ ನ್ಯಾಯಾಧೀಶರ ತೀರ್ಪಿನ ಮೇಲೆ ಎಲ್ಲರ ಚಿತ್ತ. ಸಾಕಷ್ಟು ಆರೋಪಗಳನ್ನ ಸಿಟಿ ರವಿ ಅವರು ಕೂಡ ಇದೇ ಸಂದರ್ಭದಲ್ಲಿ ಮಾಡಿದ್ದಾರೆ. ಈ ಎಲ್ಲ ಆರೋಪಗಳ ನಡುವೆ ಬೇಲ್ ಬೇಕು ಅಂತ ಕೂಡ ಅಪ್ಲೈ ಮಾಡಿದ್ದಾರೆ. ಮಧ್ಯಂತರ ಬೇಲ್ ಕೊಡಿ ಅಂತ ಮನವಿಯನ್ನ ಮಾಡಿದ್ದಾರೆ ಸಿಟಿ ರವಿ ಅವರ ಪರ ವಕೀಲರು. ಜಾಮೀನು ಕೊಡಿ ಅನ್ನುವಂಥ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೊ ನ್ಯಾಯಾಧೀಶರ ಆದೇಶದ ಮೇಲೆ ಎಲ್ಲರ ಚಿತ್ತವೂ ಕೂಡ ಇದೆ. ಕೆಲವೇ ಕ್ಷಣಗಳಲ್ಲಿ ಆದೇಶ ಪ್ರಕಟ ಆಗಲಿ. ಆದೇಶದಲ್ಲಿ ಏನಿರುತ್ತೆ, ಏನು ಉಲ್ಲೇಖಿಸಿರ್ತಾರೆ ಅನ್ನೋದು ಈ ಪ್ರಶ್ನೆ. ಸಿಟಿ ರವಿ ಅವರ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಹೈಡ್ರಾಮಾಗಳು ನಡೀತಾ ಇದೆ. ನಿನ್ನೆ ಮಧ್ಯಾಹ್ನ ಶುರುವಾದಂಥ ಜಟಾಪಟಿ, ಹೈಡ್ರಾಮಾ, ಕಣ್ಣೀರು, ಗಲಾಟೆ ಇದೆಲ್ಲದರ ನಡುವೆ ಇವತ್ತು ಕೋರ್ಟ್ನಲ್ಲೂ ಕೂಡ ಒಂದಷ್ಟು ಗಂಭೀರವಾದಂಥ ಆರೋಪಗಳನ್ನು ಸಿಟಿ ರವಿ ಅವರು ಮಾಡ್ತಾ ಇದ್ದಾರೆ. ನನ್ನ ಮೇಲೆ 3 ಬಾರಿ ಅಟ್ಯಾಕ್ ಯತ್ನವನ್ನು ಕೂಡ ಅಟ್ಯಾಕ್ ಮಾಡಲಾಗಿದೆ. ಮಾನಸಿಕವಾಗಿ, ದೈಹಿಕವಾಗಿ ಪೊಲೀಸರು ನೋವು ಕೊಟ್ಟಿದ್ದಾರೆ. ರಾತ್ರಿ ಇಡೀ ನಾನು ಹೆದರಿಕೆಯಲ್ಲೇ ಕಳೆದುಬಿಟ್ಟಿದ್ದೀನಿ. ನನಗೆ ಮಂತ್ರಿಗಳು ಕೂಡ ಧಮಕಿ ಹಾಕಿದ್ದಾರೆ. ನಂಗೆ ಊಟ ಕೊಟ್ಟಿಲ್ಲ, ನಂಗೆ ತಲೆಗೆ ಪೆಟ್ಟು ಬಿದ್ದಿದೆ, ನಂಗೆ ತಲೆಯಿಂದ ರಕ್ತ ಬಂದಿದೆ, ಪೊಲೀಸರು ಹೊಡೆದಿರಬಹುದು. ಎಲ್ಲದರ ನಡುವೆ ಮಧ್ಯಂತರ ಬೇಲ್ಗೂ ಕೂಡ ಅಪ್ಲೈ ಮಾಡಲಾಗಿದೆ. ಜಾಮೀನು ನೀಡಬೇಕು ಅಂತ ರವಿ ಪರ ವಕೀಲ ಜಿರಲಿ ಮನವಿಯನ್ನ ಮಾಡಿಕೊಂಡು ವಾದವನ್ನ ಮಂಡಿಸ್ತಾ ಇದ್ದಾರೆ. ಕೆಲವೊಂದಷ್ಟು ನಾಯಕರ ಮೇಲೂ ಕೂಡ ಇದೇ ಸಂದರ್ಭದಲ್ಲಿ ಗಂಭೀರವಾದಂತಹ ಆರೋಪಗಳನ್ನು ಮಾಡಿದ್ದಾರೆ. ಜಡ್ಜ್ನ ಮುಂದೆನೆ ಕೆಲವು ನಾಯಕರ ವಿರುದ್ಧ ಮತ್ತು ಪೊಲೀಸರ ವಿರುದ್ಧ ಸಿಟಿ ರವಿ ಅವರೇ ಆರೋಪ ಮಾಡಿದ್ದಾರೆ. ಕೋರ್ಟ್ನ ಹೊರಗಡೆ ಅವರ ರಾಜ್ಯಾಧ್ಯಕ್ಷರನ್ನ ನೋಡ್ತಾ ಇದ್ದ ಹಾಗೇನೆ ಹೇಳಿದ್ರು,
ಎಲ್ಲ ಹೇಳ್ತೀನಿ ಸರ್, ನಾನು ನ್ಯಾಯಾಧೀಶರ ಮುಂದೆನೇ ಎಲ್ಲ ಹೇಳ್ತೀನಿ ಅಂತ, ನನಗೇನೇನಾಗಿದೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಮಾಧ್ಯಮದವ್ರು ಪ್ರಶ್ನೆ ಕೇಳಿದಾಗಲೂ ಅದನ್ನೇ ಹೇಳಿದರು, ನಾನು ಎಲ್ಲ ಒಳಗಡೆ ಹೇಳ್ತೀನಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಈಗ ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋದ್ರು, ಯಾರು ಹೊಡೆದ್ರು, ಏನು ಎತ್ತ, ಊಟ ಕೊಟ್ಟಿದ್ರೋ ಕೊಟ್ಟಿಲ್ವೋ, ಯಾರ್ಯಾರಿಗೆ ಏನೇನು ಆವಾಜ್ ಹಾಕಿದ್ರು, ಏನೆಲ್ಲ ನಡೆದಿತ್ತು, ಆ ಎಲ್ಲ ವಿಚಾರದ ಬಗ್ಗೆ ಕೂಡ ಪ್ರಸ್ತಾಪಿಸ್ತಾ ಇದ್ದಾರೆ. ನಾನು 0 FIRಗೆ ಮನವಿ ಮಾಡಿದ್ದೆ, ಆದರೆ ಇವರು FIR ಹಾಕಿದ್ದಾರೆ. ಪೊಲೀಸರ ನಡೆಯ ವಿಚಾರದ ಬಗ್ಗೆ ಕೂಡ ಇಲ್ಲಿ ಅವರು ಹೇಳಿದ್ದಾರೆ. ಎಲ್ಲದರ ನಡುವೆಗೆ ಬೇಲ್ಗೆ ಅಪ್ಲೈ ಮಾಡಿರೋದು. CT ರವಿ ಅವರ ಪರ ವಕೀಲರು ವಾದವನ್ನು ಮಂಡಿಸ್ತಿದ್ದಾರೆ. ಅರ್ಜಿಯನ್ನ ವಿಚಾರಣೆ ಮಾಡಿ ಅನ್ನುವಂಥ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮಧ್ಯಂತರ ಬೇಲ್ಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬೇಲನ್ನು ಕೊಡಬೇಕು ಅನ್ನುವಂಥ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಜಾಮೀನು ನೀಡಬೇಕು ಅಂತ ವಕೀಲ MB ಜಿರಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕೋರ್ಟ್ನ ಆವರಣದಲ್ಲೇ CT ರವಿ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಪೊಲೀಸರೇ ನನ್ನ ತಲೆಗೆ ಹೊಡೆದಿದ್ದಾರೆ, ಆದರೆ ಯಾವ ಪೊಲೀಸು ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಪೊಲೀಸರು ನನಗೆ ಮಾನಸಿಕ ಮತ್ತು ದೈಹಿಕ ಹಿಂಸೆ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ನನ್ನ ವಾಚ್ ಕಿತ್ಕೊಂಡಿದ್ದಾರೆ, ಭಯ ಹುಟ್ಟಿಸುವಂತೆ ವರ್ತಿಸಿದ್ದಾರೆ ಅಂತ ಕೂಡ ಪೊಲೀಸರ ಮೇಲೆ ಆರೋಪಿಸಿದ್ದಾರೆ. 10 ನಿಮಿಷಕ್ಕೊಮ್ಮೆ ಪೊಲೀಸರಿಗೆ ಕಾಲ್ನ ಡೈರೆಕ್ಷನ್ ಬರ್ತಾ ಇತ್ತು, ಅವ್ರಿಗೇನು ಹೇಳ್ತಾರೋ ಅದನ್ನು ಇವ್ರು ಹಾಗೇ ಮಾಡ್ತಾ ಇದ್ರು ಅಂತ ಹೇಳಿದ್ದಾರೆ. ಕಾಲ್ನಲ್ಲಿ ಬರ್ತಾ ಇದ್ದ ಡೈರೆಕ್ಷನ್ ಕೇಳಿ ಪೊಲೀಸರು ಕಾರ್ಯನಿರ್ವಹಣೆ ಮಾಡ್ತಿದ್ರು ಅಂತ ಹೇಳಿದ್ದಾರೆ. ಕೋರ್ಟ್ನಲ್ಲಿ CT ರವಿ ಆರೋಪಗಳ ಸುರಿಮಳೆಗೈದಿರೋದು. ಈ ಎಲ್ಲವನ್ನ ಕೂಡ ಆಲಿಸಲಾಗಿದೆ. ಇದೀಗ ಜಾಮೀನು ಕೊಡಿ ಅಂತ ಮನವಿಯನ್ನ ಮಾಡ್ತಾ ಇದ್ದಾರೆ. ಕೋರ್ಟ್ನಲ್ಲಿ CT ರವಿ ಪರ ವಕೀಲರಿಂದ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಮಧ್ಯಂತರ ಬೇಲ್ಗೆ ಮನವಿಯನ್ನ ಮಾಡಿದ್ದಾರೆ ರವಿ ಪರ ವಕೀಲ. SPPಗೆ ಅರ್ಜಿ ಸಲ್ಲಿಕೆಯ ಕಾಪಿಯನ್ನು ಕೂಡ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ SPP ಇಲ್ಲ ಅಂತಾರೆ ಅಂತ ಹೇಳ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗ್ತಾ ಇದೆ, ಸಾಕಷ್ಟು ಗೊಂದಲಗಳಾಗ್ತಾ ಇದೆ. ಸೊ ಈ ಎಲ್ಲ ಗೊಂದಲಗಳಿಗೂ ಉತ್ತರ ಸಿಗಬೇಕು ಅಂತಂದ್ರೆ ಸ್ವಲ್ಪ ಹೊತ್ತು ಕಾಯಬೇಕು, ಏನಾಗ್ಬೋದು ಕೋರ್ಟ್ನಲ್ಲಿ ಅಂತ. ಕೆಲವರು ನನಗೆ ಆವಾಜ್ ಹಾಕಿದ್ದಾರೆ, ಧಮಕಿ ಹಾಕಿದ್ದಾರೆ ಅಂತ ಕೂಡ CT ರವಿ ಅವರು ಇಲ್ಲಿ ಹೇಳ್ಕೊಂಡಿದ್ದಾರೆ. ಈಗ ಮಧ್ಯಂತರ ಬೇಲ್ಗೆ ಮನವಿಯನ್ನ ಮಾಡಿದ್ದಾರೆ. ಕೋರ್ಟ್ಗೆ ವಾದಕ್ಕೆ ಅಂತ ಹೋಗೋದಕ್ಕಿಂತ ಮುಂಚಿತವಾಗಿ TV5 CT ರವಿ ಅವರ ವಕೀಲರನ್ನ ಮಾತನಾಡಿಸಿದ್ರು. ಆ ಸಂದರ್ಭದಲ್ಲಿ ಬೇಲ್ ಸಿಗೋ ಭರವಸೆ ನಮಗಿದೆ ಅಂತ ಹೇಳಿದ್ರು. ಬೇಲ್ ಸಿಗುತ್ತೆ, ಬೇಲ್ ಸಿಗುವ ಭರವಸೆ ನಮಗಿದೆ ಅಂತ ವಕೀಲರು ಹೇಳಿದ್ರು. ಇದೀಗ ಬೇಲ್ಗೆ ಅಪ್ಲೈ ಮಾಡ್ಕೊಂಡಿದ್ದಾರೆ. ಬೇಲ್ ಕೊಡಿ ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಕಲಾಪ ಪ್ರಾರಂಭ ಆಗಿದೆ. ಸುಮಾರು ಒಂದು 15ರಿಂದ 20 ನಿಮಿಷ ಕಳೆದಿದೆ. ಈ ವಾದ ಎಲ್ಲವನ್ನ ಆಲಿಸಿ ಏನು ತೀರ್ಪು ಪ್ರಕಟ ಆಗಬಹುದು ಅನ್ನುವುದು ಪ್ರಶ್ನೆ. ಎಲ್ಲ ಕೂಡ ಕಾಯ್ತಾ ಇದ್ದಾರೆ. ಕಾಂಗ್ರೆಸ್ನವರು, BJP ಅವರು ಎಲ್ಲರೂ.